ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಬಾಲ್ಯ ವಿವಾಹ ನಿಜವಾಗಿ ಇದೊಂದು ದೊಡ್ಡ ಪಿಡುಗು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ನಡೀತಿರೋ ದಾಳಿನೇ ಇದು. ವಯಸ್ಸಿಗೆ ಬರಲಾರದ ಮಕ್ಕಳ ಮೇಲೆ, ಆಡುವ ಮಕ್ಕಳ ಮೇಲೆ, ಬೆಳೀತಿರುವಂಥ ಮಕ್ಕಳ ಮೇಲೆ. ಇತ್ತೀಚೆಗೆ ನೋಡ್ರಿ, ನಮ್ಮ ಗೊಲ್ಲರಹಳ್ಳಿ ರೆಡ್ಡಿ ಹಳ್ಳಿಯಲ್ಲೇ ಸಾಮೂಹಿಕವಾಗಿ ಪಾಪ ಕೂಸಿನ ಹೆಣ್ಣು ಮಗುವನ್ನು ಬಾಲಕಿಯನ್ನು ಮದುವೆ ಮಾಡೋದು ಬೆನ್ನತ್ತಿ ಒತ್ತಾಯ ಮದುವೆ ಮಾಡಿಸುವಂಥ ಪ್ರಸಂಗ ನಡೆದಾಗ ಆ ಹುಡುಗಿ ಹೇಗೋ ತಪ್ಪಿಸ್ಕೊಂಡಿತ್ತು. ಆ ಮಾತು ಬೇರೆ. ಆದರೆ ಇಂಥ ಘಟನೆಗಳು ಹೇಗೆ ನಡೀತಾ ಇದ್ದಾವೆ ಅದ್ರ ಹಳ್ಳಿ ಜೀವನದಲ್ಲೇ ಸಹಜ. ಇದಕ್ಕೆ ಕಾರಣ ಹಲವು ಅದಾವೆ. ಯಾಕಂದ್ರೆ ಒಬ್ಬ ಹೆಣ್ಮಗಳನ್ನ ಸಾಕೋದು, ಸಲುವುದು, ದೊಡ್ಡವ್ರು ಮಾಡೋದು, ಅದರಲ್ಲೂ ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ಕಲ್ಪನೆ ಆಗಿದ್ದು ವಾಸ್ತವ ಅಂದ್ರೆ ಬಳಿ ಕಲ್ಪನೆ ಅಲ್ರಿ. ಹೆಣ್ಮಕ್ಳು ಏನಾದರೂ ಜಾರಿದ್ರೆ ಮಾಡಿದ್ರೆ ನಾಳೆ ಹೆಂಗಪ್ಪ ಅನ್ನೋದು ಭಯನೂ ಅದ. ಸಾಮಾಜಿಕವಾಗಿ ಶೀಲ ಅನ್ನುವಂಥ ಒಂದು ವಿಷಯದ ಮೇಲೆ ಸಾಕಷ್ಟು ಜನ ಪಾಪ ಬೆದರ್ತಾರೆ ಹೆಣ್ಣು ಹತ್ತವ್ರು. ಹೀಗಾಗಿ ಅವ್ರು ಆದಷ್ಟು ಜಲ್ದಿ ತಮ್ಮ ಮಕ್ಕಳನ್ನು ಎಜುಕೇಷನ್ ಇಲ್ಲದಕ್ಕಾಗಿ ಲಘು ದಾಟಿಸ್ಬೇಕು. ಹೆಣ್ಣು ಹೆತ್ತವ್ರಿಗೆ ಒಂದು ಭಾರ, 16 ವರ್ಷ ದಾಟಿತು ಅಥವಾ 18 ವರ್ಷ ದಾಟಿತು, ಎದಿ ಮೇಲೆ ಭಾರ ಹೆಣ್ಮಗಳು ಅನ್ನುವಂಥ ವಾತಾವರಣ ಇಂದಿಗೂ ಅದ ನಮ್ಮಲ್ಲೇ. ಇದಕ್ಕೆಲ್ಲ ಕಾರಣ ಏನು ಎಂದು ನಾವು ನಿಮಗೆ ಮತ್ತು ಹೇಳೋ ಅವಶ್ಯಕತೆ ಇಲ್ಲ. ಶಿಕ್ಷಣ ಒಂದು ಉನ್ನತ ಶಿಕ್ಷಣ ಇರಲಾರದ ಪರಿಸ್ಥಿತಿಯಿಂದ ಇದೆಲ್ಲ ಇಂಥ ಘಟನೆ ನಡೀತಾ ಇರ್ತಾವೆ. ಇಂಥ ಸೌದ ಬೇಡದು ನಮ್ಮಲ್ಲ. ಯಾಕಂದ್ರೆ ಈಗ ನಿಮ್ಗೆ ಹಲವು ಸಲ ಒಮ್ಮೆಲ್ಲ ನೂರಾರು ಸಲ ಹೇಳಿರ್ಬೋದು ನಿಮಗೆ, ಇಲ್ಲಿಯ 90% ಜನ ಕೂಲಿಕಾರ ನಮ್ಮಲ್ಲಿದ್ದಾರೆ. ಇಡೀ ದೇಶದ ವ್ಯವಸ್ಥೆ ಒಂದು 15-20% ಮಾತ್ರ ದುಡ್ಡು ಇವ್ರುಗಳು ಉಳಿದದ. ಅಂದರೆ ಆರ್ಥಿಕವಾಗಿ ಸಬಲರಿಲ್ಲ. ಇಂಥ ಜನ ತಮ್ಮ ಹೆಣ್ಣು ಮಕ್ಕಳು ದಾಟಿಸ್ಬೇಕು, ಮಾಡಬೇಕು. ಶಿಕ್ಷಣ ಇಲ್ಲ ಅವ್ರಿಗೆ. ಪಾಪ ಶಿಕ್ಷಣ ಇಲ್ಲ ಅಂದಾಗ ಸಹಜನೋ 8ನೇತನೋ 10ನೇತನೋ 9ನೇತನೋ ಕಲ್ತಿರ್ತಾರೆ. ಅದ್ಯಾಕ್ರಿ ನಮ್ಮಲ್ಲಿ ಒಳ್ಳೆ ಡಿಗ್ರಿ ಮಾಡಿದರೆ ಸಹಿತ ಜಲ್ದಿ ಆಗ್ಬೇಕ್ರಿ ಮದುವೆ ಹೆಣ್ಣು ಮಕ್ಕಳು ಅನ್ನುವಂಥ ವಾದ ಮಾಡೋರು ಇದ್ದಾರೆ ನಮ್ಮಲ್ಲೇ. ಒಮ್ಮೆ ಮನೆತನದ ಹೆಸರು ಕೆಟ್ಟರೆ ಎಲ್ಲ ಕೆಟ್ಟು ಹೋಗಿಬಿಡ್ತದೆ ಅನ್ನೋಂಥ ಭಯ. ಇವೆಲ್ಲ ಕಾರಣಕ್ಕಾಗಿ ಬಾಲ್ಯ ವಿವಾಹಗಳು ಜಲ್ದಿ ಆಗ್ತಾ ಇರ್ತಾವೆ. ಲಗ್ನ ಕೊಟ್ಬಿಡೋಣಪ್ಪ. ಮತ್ತು ನಾವು ಸಲುಬೇಕಲ್ರಿ, ಅದನ್ನು ಕಲಿಸೋದಕ್ಕೆ ಒಂದು ದುಡ್ಡು ಬೇಕು, ಹೊರಗೆ ಹೋಗೋದು ದುಡ್ಡು ಬೇಕು. ಅದಾವೆಲ್ಲ ಫ್ರೀ ಅದಾವ ಮಾಡ್ತಾರೆ. ಆದರೆ ಮನೇನ ನಡೀತಾ ಇಲ್ಲ ಇವತ್ತು. ಮನೆರೇಗಾದಲ್ಲಿ ಉದ್ಯೋಗ ಇಲ್ಲ. ಮನೆರೇಗ ಮಾಡಿದರು ಅಂದ್ರೆ ನರೇಗಾದಲ್ಲೇ 100 ದಿನ ಉದ್ಯೋಗ ಕೊಡ್ತಾನಂದ್ರು ಅದು ಕೊಡ್ತಾ ಇಲ್ಲ. 30-40 ದಿವಸ ಬಂದು ನಿಂತು ಬಿಡೋದು ಇವತ್ತು. ಇನ್ನೂ ಉದ್ಯೋಗಗಳೂ ಇಲ್ಲ. ಹೀಗಾಗಿ ಹಳ್ಳಿ ಜೀವನದಲ್ಲಿ ಏನಪ್ಪ ಅಂದ್ರೆ 1-2 ಆಡ ಸಾಕೊಳ್ಳೋದು ಅಥವಾ ಟಗರು ಸಾಕೊಳ್ಳೋದು, ಮತ್ತೇನು ಮಾಡೋದು, ಮನೆ ನಡೆಸೋದು, 4 ಕೋಳಿ ಸಾಕೊಳ್ಳೋದು, ಅದ್ಮೇಲೆ ಇಡೀ ಕುಟುಂಬ ಜಕ್ಕೊಂಡು ಹೋಗುವಂಥದ್ದು. ಒಂದಿಷ್ಟು ಏನೋ ಕೂಲಿ ಮಾಡೋದು. ಈಗೇನೋ ಒಂದು ಸ್ವಲ್ಪ ಅಕ್ಕಿ ಸಿಗ್ತದೆ, ಮತ್ತೇನೋ ಮಾಡ್ತಾರೆ ಹೇಳ್ತಾರೆ. ಅದಕ್ಕೂ ತಕರಾರು ಮಾಡ್ತಾರೆ. ನಮ್ಮ ಈ ಒಂದು ವಿಧಾನ ಪರಿಷತ್ತದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ರೈತರು ದುಡ್ಡು ಯಾಕೆ ಸಿಗ್ತಾ ಇಲ್ಲರಿ ಗ್ಯಾರಂಟಿಯಿಂದ ಅಂತೇಳಿ. ಇದಕ್ಕಂತ ನೋವಿಂದ ಹೇಳಬೇಕಾಗ್ಯದ. ಯಾಕೆ ಹೌದು ಸಿಗ್ತಾ ಇಲ್ಲ ಅಂತ ಪಾಪ ಅವರು ರೆಸ್ಟು ಏನೋ ಬೇಕಾಗ್ತಿರ್ತದೆ. ಇವತ್ತು ಅನೇಕ ಮಧ್ಯಮ ವರ್ಗದ ಅನೇಕ ಬುದ್ಧಿವಂತರಿದ್ದು ಮಾತಾಡ್ತಾ ಇರ್ತಾರೆ, ಇಲ್ಲ ಗ್ಯಾರಂಟಿಯಿಂದ ದುಡಿಲಿಕ್ಕೆ ಬರ್ತಾಯಿಲ್ಲ ಯಾರು ಅಂತೇಳಿ. ಇವರು ಹೊರಗೆ ದುಡಿಲಿಕ್ಕೆ ಬರಲಾರ್ದೆ ಗ್ಯಾರಂಟಿ ಬಂದ್ ಮಾಡಿರಿ ಅನ್ನೋಷ್ಟರ ಮಟ್ಟಿಗೆ ಮಾತಾಡ್ತಾರೆ. ಒಬ್ಬ ನಮ್ಮ ಹೊರಗೆ ಅಂತ ಪ್ರಾಜ್ಞರು, ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೆದವರು, ಅವ್ರು ಇವತ್ತು ಹಿಂಗೆ ಮಾತಾಡೋದು ಒಂದಿಷ್ಟೆಲ್ಲೂ ನೋಡಿದಾಗ ಇದೇನಪ್ಪ ಇನ್ನು ನಮ್ಮಲ್ಲಿ ಬಿಡ್ತಾ ಇಲ್ಲ. ಅಂಥದ್ರಲ್ಲಿ ಬಡತನದಲ್ಲಿ ಬಂದಂಥ ಕುಟುಂಬಗಳಂತ ಸಹಜದ ಕೂಲಿಕಾರ ಮನೆತನದಲ್ಲಿ ನಾವು ಹೇಳ್ರಿ ಇಲ್ಲ ಜಲ್ದಿ ಮಾಡಿಕೊಟ್ಟಿವಿ ಅಂದ್ರೆ ಅವ್ರು ಬಾಳಿದಾಗ ಹತ್ತಾರೆ. ಅವ್ರ ಗಂಡು ಹೆಣ್ಣು ಆದವು ಅಂದ್ರೆ ನಿಗ್ರಿ ಇಲ್ರಿ, ಅವ್ರು ಆರಾಮಿರ್ತಾರೆ. ಇದು ಮೊದಲನೇ ಕಾರಣ. ಮತ್ತು ಇನ್ನು 2ನೇ ಕಾರಣಗಳು ಗೊತ್ತದ ನಿಮ್ಗೆ. ಸಂಬಂಧಿಕರೊಳಗೆ ಮಾವಾಗ ಮತ್ತು ಅವಾಗೂ ಏನಪ್ಪ ಅಂತ ಬದುಕು ಮಾಡೋ ಸಲುವಾಗಿ ಜಲ್ದಿನ ಮದುವೆ ಮಾಡಿಬಿಡೋದು. ಮತ್ತು ನಾಳೆ ಕೆಟ್ಟಗಿಟ್ರೆ ಮತ್ತು ಎಲ್ಲ ನಮ್ಮಲ್ಲಿ ಭಾಳಷ್ಟು ಜನ ಇವನ್ ಎಜುಕೇಟೆಡ್ ಅಂತ ತಾವೇನು ಕರ್ಕೊಳ್ತೀವಿ ಅವರಲ್ಲೂ ಸಹಿತ ಭಾಳ ಮನೇಲಿ ಇಟ್ಕೊಂಡ್ರೆ ಹೆಣ್ಮಕ್ಳು ಕಾಲು ಜಾರ್ತಾರ, ಹೆಜ್ಜೆ ತಪ್ತಾರ. ಇವತ್ತು ಮೊಬೈಲ್ ಕಾರಣಕ್ಕಾಗಿ ಅಥವಾ ನಮ್ಮ ಒಂದು TV ಕಾರಣಕ್ಕಾಗಿ ಒಂದು ಕಾಲ ಸಿನಿಮಾ ನಾಟಕಕ್ಕಾಗಿ ಹಾಳಾಗ್ತಾರೆ ಅಂತಿದ್ವಿ. ಇವತ್ತು ಮೊಬೈಲ್ ಇರ್ತದೆ, ಮೊಬೈಲ್ಗೆ ಹಾಳಾಗ್ತಾರೆ. ಭಾಳಷ್ಟು ಜನರಲ್ಲಿ ಬಡ ಮಕ್ಕಳಲ್ಲಿ ಮೊಬೈಲ್ ಇಲ್ಲ, ಆಮದು ಬೇರೆ, ಆದರೂ ಹಾಳಾಗ್ತಾರಪ್ಪ ವಯಸ್ಸು ಬಿಟ್ಟು ಅಂತಂದ್ರೆ. ಮತ್ತು ಕಲ್ಸೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ದುಡ್ಡು ಇರೋದಿಲ್ಲ. ಮನೆ ನಡೋದ ಗ್ಯಾರಂಟಿಂದ ಏನಾಗೋದ್ರಿ ಭಾಳ ಅಂದ್ರೆ ಈಗ ಕೊಡು 2,000ದಿಂದ ಫ್ರೀ ಅಡ್ಡಾಡೋದ್ರಿಂದ ಏನು ಎಷ್ಟು ಉತ್ಪನ್ನ ಆಗ್ತದೆ? ಇಡೀ ಒಂದು ಕುಟುಂಬ ಬದುಕುವಷ್ಟು ಆಗ್ತದನ? ಅದು ಮಾಡೋದು ದುಡಿಲೇಬೇಕು. ಪ್ರತಿಯೊಬ್ಬ ಅವ್ರ ಮಕ್ಕಳ ಮದುವೆ ಮಾಡಬೇಕು, ತಮ್ಮ ಆರೋಗ್ಯ ನೋಡಬೇಕು. ಒಮ್ಮೆ ಆರೋಗ್ಯ ತಪ್ಪಿತಂದ್ರೆ ಇವತ್ತು ಒಮ್ಮೆ ದವಾಖಾನೆಗೆ ಹೋದ್ರಪ್ಪ ಅಂದ್ರೆ ಒಂದಿಷ್ಟು ಕಡಿಮೆ ಅಂದ್ರೆ 15,000-20,000 50,000 ಲಕ್ಷ. ಇವತ್ತು ಸಹಜವಾಗಿ ಒಬ್ಬ ಹೆಣ್ಮಗಳು ಹಡಿದಕ್ಕೆ 20-30 ರೂಪಾಯಿ ಖರ್ಚು ಬರ್ತದೆ. ಇನ್ನು ಸೀಸನ್ ಮೇಲೆ ಮುಗಿದೋಯ್ತು 50,000-60,000 ಸಾವಿರ, ಇನ್ನು ಲಕ್ಷಣ ಆಗ್ತದೆ. ನಾ ಯಾಕೆ ಮಾತಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ ಇವೆಲ್ಲ ಕಾರಣಗಳು. ಆರ್ಥಿಕ ಮಗ್ಗಗಳ ಕಾರಣ, ಬಡತನ ಕಾರಣ, ಆಮೇಲೆ ಅಜ್ಞಾನ ಕಾರಣ, ಶಿಕ್ಷಣ ಇಲ್ಲದಂಥದ್ದು ಕಾರಣ. ಹೀಗಾಗಿ ಬಾಲ್ಯ ವಿವಾಹಗಳು ನಡೀತಾ ಇರ್ತಾವೆ. ಅದಕ್ಕೆ ನಮ್ಮ ಕೇಂದ್ರದ
ಕರ್ನಾಟಕ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ ಇದ್ದಿದ್ದು ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ನೀವು ಇದನ್ನು ಬಂದ್ ಮಾಡಿರಿ. ಮೊನ್ನೆ ಅದಕ್ಕೆ ಸಾಕ್ಷಿ ಅದ ಗೊಲ್ಲರಹಳ್ಳಿ ರೆಡ್ಡಿಹಳ್ಳಿ ಎಲ್ಲಿ ನಡೆದ ಸಾಮೂಹಿಕ ಅಲ್ಲೇ. ಅದಕ್ಕಾಗಿ ನೀವು ಆದಷ್ಟು ಬಾಲ್ಯ ವಿವಾಹ ತಡಿಬೇಕು, ಅದಕ್ಕೆ ಶಿಕ್ಷಣ ಕೊಡಿಸ್ಬೇಕು ಮಾಡೋಗಿ ಅವ್ರು ಹೇಳ್ತಾರೆ. ಕೇಂದ್ರದವ್ರು ಇವ್ರಿಗೆ ಹೇಳಿದ್ದಾರೆ, ರಾಜ್ಯದವ್ರಿಗೆ. ಇನ್ನು ರಾಜ್ಯದವ್ರು ಏನು ಮಾಡ್ತಾರೆ ನೋಡ್ಬೇಕಾಗಿದೆ. ಕೇಂದ್ರದ ನಿಗಾದ ಇದು ಏನು ಚಳ್ಳಕೆರೆ ಎಲ್ಲಿ ನಡೆದಂಥದ್ದು ಈ ಗೊಲ್ಲರಹಳ್ಳಿ ರೆಡ್ಡಿಹಳ್ಳಿ ಸಾಮೂಹಿಕ ಅಲ್ಲ, ಇದ್ರ ಕುರಿತಾಗಿ ರೆಫರ್ ಮಾಡ್ತಾ ಈ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಯಾರಪ್ಪ ಅಂದ್ರೆ ಈ ಕೇಂದ್ರದ ರಾಜ್ಯ ಸಂಚಾಲಕರಾದಂಥ NV ವಾಸುದೇವ್ ಶರ್ಮಾ ಅವರು. ಅಂದ್ರೆ ಇತ್ತೀಚೆಗೆ ನಡೀತು ಅಂತ ಭಾಳ ನಡೀತಾ ಇದ್ದಾವೆ, ನೀವು ನಿಲ್ಲಿಸಬೇಕು ಅಂತೇಳಿ ಪತ್ರ ಬರೆದಿದ್ದಾರೆ. ಅಡ್ಡಿಲ್ಲ, ರಾಜ್ಯದ ಕೆಲಸ ಹೋದು ಶಿಕ್ಷಣದಾಗಿತ್ತು ಮತ್ತಿರೋದು ಸ್ವತಃ ಕೇಂದ್ರ ಸರ್ಕಾರ ಸಹಿತ ಈ ದಿಶೆಯಲ್ಲಿ ಇನ್ನಷ್ಟು ಫಂಡ್ ಕೊಡುವಂಥದ್ದು ಮತ್ತೇನು ಮಾಡುವಂಥದ್ದು ಮಾಡಬೇಕಾಗ್ತದೆ ರೀ. ಈಗಾಗಲೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಶಿಕ್ಷಣಕ್ಕೆ ಒಂದು 2% 3% ಇಡ್ತಾರೆ, ಇವರು 3% ಒಳಗೆ ಇಡ್ತಾರೆ. ಮತ್ತು ಬಾಲ್ಯ ವಿವಾಹ ತಡೆ ಸಲುವಾಗಿ ಮತ್ತೆ ಸಲುವಾಗಿ ಎಷ್ಟು ಇಡ್ತಿರ್ಬೋದು ಫಂಡಲ್ಲಿ ಇತರ ಸಲುವಾಗಿ ಕಂಟ್ರೋಲ್ ಮಾಡೋದಕ್ಕೆ ಅಂತೂ ಒಂದು ದೊಡ್ಡ ಪ್ರಶ್ನೆ ಅದ. ಅಂದ್ರೆ ಇವು ಏನು ಈಗ ಮನೆ ನಡೆದಂಥ ಒಂದು ಘಟನೆ ಅಂದರೆ ನಾವು ಕಾಳಜಿ ತೋರಿಸ್ತಾ ಇದ್ವಿ ಅಂತ ಕೇಂದ್ರದ ಅಧಿಕಾರಿಗಳು ಮಾಡ್ತಾಯಿದ್ದಾರೆ, ಕೇಂದ್ರ ಸರ್ಕಾರ ಮಾಡ್ತಿರ್ತದೆ. ಅದಕ್ಕೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಏನೋ ಉತ್ತರ ಕೊಡ್ತಿರ್ತಾರೆ. ಇದರರ್ಥ ಕೇಂದ್ರ ರಾಜ್ಯ ಸರ್ಕಾರಗಳ ಒಂದು ಏನಪ್ಪ ಅಂದರೆ ಇದು ಘರ್ಷಣೆಗೂ ಸಹಿತ ಕಾರಣ. ನೀವು ಮಾಡ್ತಾಯಿಲ್ಲ, ನೀವು ಮಾಡ್ತಾಯಿಲ್ಲ, ಇಬ್ಬರು ಅವರೇ ಇದ್ದಾರೆ. ಇಬ್ಬರು ಅದನ್ನು ಏನಪ್ಪ ಸೀರಿಯಸ್ ಆಗಿ ತೆಗೆದುಕೊಂಡ ಬಾಲ್ಯ ವಿವಾಹಗಳನ್ನು ತಡೆಯುವಂಥ ಕೆಲಸವನ್ನು ಇಬ್ಬರು ಆದಷ್ಟು ಏನಪ್ಪ ಒಬ್ಬ ಹಾಕಿ ದಂಡಿಸ್ತಾ ಇರ್ತಾರೆ. ಅದು ಆಗಬಾರ್ದು. ಏನೂ ಇರಲಿ, ಪತ್ರ ಬರೋದನ್ನು ಸ್ವಾಗತ ಮಾಡೋಣ. ಆದರೆ ಅದೇ ಕಾಲಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡ್ಕೊಂಡು ಈ ಬಾಲ್ಯ ವಿವಾಹ ತಡಿಬೇಕಾಗಿದ್ದಂದ್ರೆ ಉದ್ಯೋಗ ಸೃಷ್ಟಿ ಮಾಡಬೇಕು ಮತ್ತು ಶಿಕ್ಷಣ ಕೊಡಿಸ್ಬೇಕು. ಇದು ಮೇನ್. ನಾವು ಕೊಟ್ಟಿವ್ರಿ ಮಾಡಿರಿ ಅಂತಾರೆ, ಎಲ್ಲೋ ಒಂದು ಸ್ವಲ್ಪ ಕೆಲವು ಮಕ್ಕಳಿಗೆ ಕೊಟ್ಟು ಕೆಲವು ಶಿಕ್ಷಣ ಕೊಟ್ಟು ಇನ್ನೊಂದು ಸಾಲಿ ಸಹಿತ ಅಷ್ಟಿಲ್ಲ. ಎಷ್ಟು ಕಡಿಮೆ ಇದಾವೆ ನಮ್ಮಲ್ಲಿ ಸ್ಕೂಲ್ಗಳು ಅನ್ನೋದು ನಾವು ಸಹ ನಮ್ಮ ಲೆಕ್ಕ ಹಾಕಿದ್ರು ನೋಡ್ರಿ. 30 ವಿದ್ಯಾರ್ಥಿ ಒಬ್ಬ ಶಿಕ್ಷಕ ಬೇಕು ಅಂದಾಗ ಎಷ್ಟು ಜನ ಶಿಕ್ಷಕರು ಬೇಕಪ್ಪ ಹೇಳಿ, ಎಷ್ಟು ಕೊರತೆ ಐತಿಲ್ಲ ಶಿಕ್ಷಕರ ಕೊರತೆ. ಇನ್ನು ಹೈಯರ್ ಎಜುಕೇಷನ್ದಾಗ ಎಷ್ಟು ಕೊರತೆ ಅದ. ಯಾಕಂದ್ರೆ ಸಂಶೋಧನೆಗೆ ಆಯಿತು ಮತ್ತೇನಾಯ್ತು ಹೈಯರ್ ಎಜುಕೇಷನ್ ದುಡ್ಡು ಹೆಚ್ಚು ಖರ್ಚು ಮಾಡ್ತಾ ಇಲ್ಲ. ಅಂದ್ರೆ ಒಟ್ಟಾರೆಯಾಗಿ ಶಿಕ್ಷಣವನ್ನು ನಾವೇನು ಮಾಡಿದ್ವಪ್ಪ ಆರಕ್ಷಣೆ ಮಾಡಿದ್ವಿ. ಮತ್ತು ಬಡತನ ಇರೋದ್ರಿಂದ ಅವ್ರಿಗೆ ಕಲಿಸೋ ಶಕ್ತಿ ಇಲ್ಲ. ನಾವು ಇವತ್ತು ಹೇಳ್ತಾರೆ, ಮೋದಿಯವರು ಹೇಳ್ತಾರೆ, ಕೇಂದ್ರ ಸರ್ಕಾರ ಹೇಳ್ತಾರೆ, ನಾವು MBBS ಅವು ಕಾಲೇಜ್ ಅಷ್ಟಿದ್ವಿ ಇವತ್ತು ಹೆಚ್ಚು ಮಾಡಿದ್ವಿ ಮತ್ತೇನು ಮಾಡಿದ್ವಿ ಅಂತೇಳಿ ಅದು ಅದರಲ್ಲಿ ಖಾಸಗಿ ಕಾಲೇಜುಗಳು ಭಾಳ ಇದಾವೆ. ಖಾಸಗಿ ಕಾಲೇಜುಗಳಲ್ಲೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಲಿಯೋದು ಎಷ್ಟು ಖರ್ಚು ಬರ್ತದೆ. ಲೋವರ್ ಗೇಜ್ ಅಪ್ಪರ್ ಗೇಜಿಂದ ಶುರು ಆಗ್ತದೆ. 10-20 ಸಾವಿರ ರೂಪಾಯಿ ಖರ್ಚು ರೆಗ್ಯುಲರ್ ಕಳಿಸ್ತಾ ಇರಬೇಕು, ಖರ್ಚು ಮಾಡ್ತಾ ಇರಬೇಕು. ಒಂದು ಮಗು 1 ವರ್ಷಕ್ಕೆ ಏನಿಲ್ಲಂದ್ರೂ ಅವ್ನ ಖರ್ಚು 1 ಲಕ್ಷ ತನಕ ಆಗ್ತದೆ. ಎಷ್ಟು ಜನ ಪಾಪ ಮಕ್ಕಳಿಗೆ ಬಡ ಮಕ್ಕಳಿಗೆ ಎಷ್ಟು ಖರ್ಚು ಮಾಡೋಕ್ಕೆ ಸಾಧ್ಯ ಬಡವ ತಂದೆ ತಾಯಿಗಳಿಗೆ. ಅದು ನಮ್ಮಲ್ಲಿ ಚಿಂತನೆ ಇಲ್ಲ. ನಾವು ಹೆಚ್ಚು ಮಾಡಿದ್ವಿ ಅಷ್ಟ, ಹಂಗಿಲ್ಲ. ಪ್ರತಿ 30 ಹುಡುಗರಿಗೆ ಮಕ್ಕಳಿಗೆ ಒಬ್ಬ ಶಿಕ್ಷಕ ಸಿಗುವಂಥ ವ್ಯವಸ್ಥೆ ಆಗಬೇಕು. ಪ್ರತಿ ಗ್ರಾಮಗಳಲ್ಲಿನೂ ಗ್ರಾಮ ಒಂದು 2-3 ಗ್ರಾಮಗಳ ನಡಕ ಹೈಯರ್ ಎಜುಕೇಷನ್ ಸಲುವಾಗಿ ಅಥವಾ ಕಾಲೇಜು ಅಥವಾ ಪ್ರೌಢಶಾಲೆಗಳು, ಪ್ರಾಥಮಿಕ ಶಾಲೆಯಿಂದ ಪ್ರತಿ ಹಳ್ಳಿಗೂ ಇರಬೇಕು. ಒಂದು 3-4 ಹಳ್ಳಿಗಳು ಕೂಡಿಕೊಂಡು ಮಾಧ್ಯಮಿಕ ಅಥವಾ PUC ವರೆಗಿನ ಕಾಲೇಜುಗಳು ಇರಬೇಕು. ಮತ್ತು ಒಂದು ತಾಲೂಕಿಗೆ ಇಲ್ಲಪ್ಪ ಅಂತಂದು ಸಹಿತ ಒಂದರೆ ಹೈಯರ್ ಎಜುಕೇಷನ್ ಮಾಡುವಂಥ ಒಂದು ತಯಾರಿ ಪ್ರತಿ ಒಂದು 5-6 ಹಳ್ಳಿಗಳಿಗೆ ಅಥವಾ ಒಂದು ಹೋಬಳಿಗೆ ಒಂದು ದೊಡ್ಡ ಕಾಲೇಜ್ ಮಾಡುವಂಥದ್ದು. ಈಗ ತಾಲೂಕು ಮಟ್ಟದಲ್ಲಿಲ್ಲ ಇವು ಸೀನಿಯರ್ ಕಾಲೇಜುಗಳು. ಇನ್ನು ಹೋಬಳಿ ಮಟ್ಟದಂತೆ ಭಾಳ ದೂರದ ಕೆಲಸ. ಆದರೂ ಹಿಂದಿನಗಿಂತ ಒಳ್ಳೆ ಇಂಪ್ರೂವ್ಮೆಂಟ್ ಅದ. ಅದು ಎಷ್ಟು ಆಗಬೇಕೈತೆ ಅದಾಗಿಲ್ಲ. ಹೀಗಾಗಿ ಏನಾಗ್ಲಿಕ್ಕತ್ತಪ್ಪ ಅಂದ್ರೆ ಬಾಲ್ಯ ವಿವಾಹದಂಥ ಇನ್ನೂ ಘಟನೆಗಳು ಆಗ್ತಾಯಿದ್ದಾವೆ. ಆ ದಿಶೆಯಲ್ಲಿ ಸರ್ಕಾರ ಒಬ್ಬರ ಮೇಲೆ ಬ್ಲೇಮ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಂಡನ್ನು ಅದಕ್ಕೆ ಒದಗಿಸಿದ್ರೆ ಮತ್ತು ಉದ್ಯೋಗ ಸೃಷ್ಟಿ ಮಾಡಿದರೆ ಎಲ್ಲರಿಗೂ ಮುಖ್ಯದ ಉದ್ಯೋಗ ಸೃಷ್ಟಿ ಮಾಡಿದರೆ ನಿಶ್ಚಿತವಾಗಿಯೂ ಈ ಒಂದು ಏನು ಬಾಲ್ಯ ವಿವಾಹ ಆಯಿತು ಮತ್ತೇನಾಯ್ತು ಒಂದು ಸಾಮಾಜಿಕ ಒಂದು ಏನು ನಮ್ಮಲ್ಲೇ ದುರಂತಗಳಿದ್ದಾವೆ ಅಥವಾ ಒಂದು ಏರಿಳಿತಗಳಿದ್ದಾವೆ ಎಲ್ಲ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಅದು ಮಾಡೋವರೆಗೆ ಇವಿಂತ ನಾವು ಹೇಳ್ತಾ ಇರೋದು, ನೀವು ಕೇಳ್ತಾ ಇರೋದು, ಜನ ನೋಡ್ತಾ ಇರೋದು ಏನೋ ಆಗಲಿ ಬಾಲ್ಯ ವಿವಾಹವನ್ನು ನಿರ್ಲಕ್ಷ್ಯ ಮಾಡೋದು ತಪ್ಪ. ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಅವಶ್ಯ ಅಂಥೇಳಿ ಕೇಂದ್ರದ ನಮ್ಮ ಏನಪ್ಪ ಅಂತಂದ್ರೆ ಕರ್ನಾಟಕ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ ಇದ್ದಿದ್ದು ನಮ್ಮ ಇವರು ವಾಸುದೇವ್ NV ವಾಸುದೇವ್ ಶರ್ಮಾ ಅವರು ನಮ್ಮ ಮುಖ್ಯಮಂತ್ರಿ ಪತ್ರ ಬರೆದಾರೆ. ಆ ದಿಸೆಯಲ್ಲಿ ವರ್ಕ್ ಆಗಲಿ ಅಂತ ಮತ್ತೊಮ್ಮೆ ಒತ್ತಾಯ ಮಾಡಿ ಹೇಳ್ತಾ, ಇದು ಎಲ್ಲಿ ಯಾವಾಗ ಬಾಲ್ಯ ವಿವಾಹ ನಿಲ್ಲುವುದು ಅನ್ನೋದನ್ನು ದಯವಿಟ್ಟು ಸರ್ಕಾರ ತಿಳಿಸ್ತಾ ಇಲ್ಲ, ಆ ದಿಸೆಯಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅಂಥೇಳಿ ನಾವು ಜಾಗೃತಿ ಮಾಡಿಸುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ನಮ್ಮ ಅನಿಸಿಕೆ ಅಲ್ವಾ ಪದ್ಧತಿ ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಆರ್ತದೆ ಸೀತಾರಾಮ ಸತ್ಯ ಕೈಗಳಲ್ಲಿ ವಂದನೆಗಳು.